ಸಂಭ್ರಮದ ಸಂದರ್ಭದಲ್ಲಿ ಸೂತಕ ಹೇಗಾಯಿತು? ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಹೇಗೆ ಸಂಭವಿಸಿತು? ಜನ ಹೇಗೆ ಪ್ರಾಣ ಬಿಟ್ಟರು? ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. 18 ವರ್ಷಗಳ ನಂತರ ಕಪ್ ಗೆಲ್ಲುವಂತಹ ಕನಸನ್ನು ಈಡೇರಿಸಿಕೊಂಡಂತಹ RCB ಏನಿತ್ತು, ಇವತ್ತು ಬೆಂಗಳೂರಿನಲ್ಲಿ ವಿಜಯೋತ್ಸವ ನಡೆಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಹಮದಾಬಾದ್ನಿಂದ ನೇರವಾಗಿ ಇವತ್ತು ಮಧ್ಯಾಹ್ನ ಬರುತ್ತೆ. ಆದರೆ ಇಲ್ಲಿ ನಡೆದಿದ್ದು RCBಯ ವಿಜಯೋತ್ಸವ ಅಲ್ಲ, ಬದಲಾಗಿ ಅಭಿಮಾನಿಗಳ ಮರಣೋತ್ಸವ. 11 ಜನ RCB ಅಭಿಮಾನಿಗಳು ಇವತ್ತು ಕಾಲ್ತುಳಿತದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಹಾಗೂ ಫ್ರಾಂಚೈಸಿ ಏನು ಮುಗಿಬಿದ್ದು ಸರ್ಕಾರಕ್ಕೆ ಬೇಡಿಕೊಂಡು ಪರ್ಮಿಷನನ್ನು ತೆಗೆದುಕೊಳ್ತಲ್ಲ, ಅದರ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದುರಂತ ನಡೆದಿರುವಂಥದ್ದು ಇಲ್ಲಿ ನೇರ ಸಾಬೀತಾಗ್ತಾ ಇದೆ. 40ಕ್ಕೂ ಹೆಚ್ಚು ಮಂದಿ ಗಾಯಗೊಳ್ಳುತ್ತಾರೆ, 11 ಜನ ಮೃತಪಡ್ತಾರೆ. ಈಗಾಗಲೇ ಅವರ ಒಂದು ಕುಟುಂಬದ ನೋವು ಮತ್ತು ಮೃತಪಟ್ಟವರು ಏನೆಲ್ಲ ಇದ್ದಾರೆ ಅವರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಎಲ್ಲರೂ ಕೂಡ ಮಧ್ಯಮ ವರ್ಗದ ಜನರೇ ಆಗಿರುವಂಥದ್ದು. ಅದರಲ್ಲೂ ಕೂಡ ಮಧ್ಯಾಹ್ನ ಒಂದು 3:30ರಿಂದ 5 ಗಂಟೆ ಸುಮಾರಿಗೆ 5 ಲಕ್ಷಕ್ಕೂ ಹೆಚ್ಚು ಜನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ಭದ್ರತೆ ಅಂತಂದರೆ ಪೊಲೀಸರು ಎಷ್ಟು ಅಂತ ಕಂಟ್ರೋಲ್ ಮಾಡ್ತಾರೆ. ಪೊಲೀಸರ ತಪ್ಪು ಇಲ್ಲಿ ಎಳ್ಳಷ್ಟು ಇಲ್ಲ. ಯಾಕಂತಂದರೆ ನಿನ್ನೆ ಗೊತ್ತಾಗುತ್ತೆ ಪರ್ಮಿಷನ್ ಕೊಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲೇ ಚರ್ಚೆ ಆಗ್ತಾಯಿತ್ತು. ಆದರೆ ಫ್ರಾಂಚೈಸಿ ಕೇಳಿದಂತಹ ತಕ್ಷಣವೇ ರಾಜ್ಯ ಸರ್ಕಾರ ಒಂದು ಪರ್ಮಿಷನನ್ನು ಕೊಡುತ್ತೆ. ಆದರೆ ಇದರ ಬದಲಾಗಿ 3ರಿಂದ 4 ದಿನ ಈ ಒಂದು ಸಂಭ್ರಮಾಚರಣೆಯನ್ನು ಮುಂದೂಡಿದರೆ ಖಂಡಿತ ಈ ದುರಂತ ನಡೆದಿರಲ್ಲ. ಪೊಲೀಸರು ಕೂಡ ಯಾವುದೇ ಒಂದು ಈವೆಂಟ್ ನಡಿಬೇಕಾದ್ರೆ 1 ವಾರ 15 ದಿನಗಳ ಕಾಲ ಇಲ್ಲಿ ಒಂದು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಆದರೆ ಏಕಾಏಕಿ ಪೊಲೀಸರಿಗೂ ಕೂಡ ಇದು ಬರ್ಡನ್ ಆಯಿತು. ಅವರು ಕೂಡ ಬ್ಯಾರಿಕೇಡ್ ಹಾಕುವಂಥದ್ದು ಎಲ್ಲವನ್ನೂ ಕೂಡ ಮಾಡಿದರು. ಸದ್ಯಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದ ನಾನು ಹೊರಗಡೆ ಇದ್ದೀನಿ. ಯಾವ ಮಟ್ಟಕ್ಕೆ ಅಂತಂದರೆ ನೋಡಿ, ಈ ದೃಶ್ಯಾವಳಿಗಳು ಏನೇನು ತೋರಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಅಭಿಮಾನಿಗಳು ಕೆಡವಿ ಬೀಳಿಸಿರುವಂಥದ್ದು. ಇವೆಲ್ಲವೂ ಕೂಡ ಅಭಿಮಾನಿಗಳ ತಳ್ಳಾಟ ನೂಕಾಟದಲ್ಲಿ ಬೀಳ್ದಿರುವಂಥದ್ದು. 11 ಜನ ಏನು ಮೃತಪಡ್ತಾರಲ್ಲ, ಅವರು ಉಸಿರುಗಟ್ಟೆ ಏನು ಸಾವರ್ತಾರಲ್ಲ, ಅವರೆಲ್ಲರೂ ಕೂಡ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನು RCB ಮೇಲೆ ಎಷ್ಟಿದೆ ಅಂತ ತೋರಿಸೋದಕ್ಕೆ ಬಂದಂಥವ್ರು. ಅವರೆಲ್ಲರೂ ಕೂಡ ಇವತ್ತು ಸಾವಿನ ಮನೆಯನ್ನು ಸೇರೋದಕ್ಕೆ ನೇರ ಕಾರಣ ಸರ್ಕಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸೇಫ್ಟಿ ಪ್ರಿಕಾಷನ್ಸ್ ಇರಲಿಲ್ಲ, ಆ್ಯಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ. ಆ ಆ್ಯಂಬುಲೆನ್ಸ್ಗಳು ಏನಾದರೂ ಅವರಿಗೆ ಗಂಭೀರ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳನ್ನು ತಂದು ಅವರ ಮೃತದೇಹಗಳನ್ನು ಕಳಿಸಿಕೊಡುವಂಥ ಕೆಲಸವನ್ನು ಇಲ್ಲಿರುವಂಥ ಸಿಬ್ಬಂದಿ ಮಾಡಿರುವಂಥದ್ದು ನಾವೇ ಕಣ್ಣಾರೆ ನೋಡಿದ್ದೇವೆ. ಅನೇಕರನ್ನು 99% ಅವರು ಆಲ್ರೆಡಿ ಮೃತಪಟ್ಟಿರ್ತಾರೆ, ಅಂಥವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಸಿಬ್ಬಂದಿ ಮಾಡಿರುವಂಥದ್ದು. ಎಲ್ಲ ಬ್ಯಾರಿಕೇಡ್ಗಳನ್ನು ಕಂಪ್ಲೀಟಾಗಿ ತಳ್ಳಾಟ ನೂಕಾಟ ಏನಿದೆ, ಯುವತಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದರು. ಅವರ ಒಂದು ತಳ್ಳಾಟ ನೂಕಾಟದಲ್ಲಿ ಅಮಾಯಕರೀಗ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. 11 ಜನ ಮೃತಪಡ್ತಾರೆ. ಇವರೆಲ್ಲರೂ ಕೂಡ ಬೆಂಗಳೂರಿನವರು ಕೆಲವೊಬ್ರು ಇದ್ದಾರೆ, ಬೇರೆ ಊರುಗಳಿಂದಲೂ ಕೂಡ ಬಂದಿರುವಂಥವ್ರು. ಕೆಲವೊಬ್ಬರು ಮೊಬೈಲ್ಗಳನ್ನು ಕಳ್ಕೊಳ್ತಾರೆ, ಇನ್ನೂ ಕೆಲವೊಬ್ಬರು ಪ್ರಾಣವನ್ನೇ ಕಳ್ಕೊಂಡಿರುವಂಥದ್ದು. 11 ಮಂದಿ ಮೃತಪಡ್ತಾರೆ ಅಂತಂದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಏನೋ ಮೃತರ ಕುಟುಂಬಕ್ಕೆ CM ಸಿದ್ದರಾಮಯ್ಯನವರು ಪರಿಹಾರವನ್ನು ಘೋಷಣೆ ಮಾಡುವಂಥದ್ದು, ಅದೇ ರೀತಿಯಾಗಿ ಏನು ಗಾಯಾಳುಗಳಿಗೆ ಚಿಕಿತ್ಸೆ ವೆಚ್ಚವನ್ನು ಭರಿಸ್ತೇವೆ ಅಂತ ಹೇಳ್ಬೋದು. ಏನೇ ಮಾಡಿದ್ರೂ ಕೂಡ ಹೋದ ಜೀವ ಈಗ ಬರೋದಿಲ್ಲ. ಅವರ ಕುಟುಂಬಸ್ಥರ ಆಕ್ರಂದನ ನಿಲ್ಲೋದಿಲ್ಲ. ಬೌರಿಂಗ್ ಆಸ್ಪತ್ರೆಯಲ್ಲಿ, ವೈದ್ಯಕೀಯ ಆಸ್ಪತ್ರೆಯಲ್ಲಿ ಡೆಡ್ ಬಾಡಿಗಳು ಸಾಲು ಮಲ್ಕೊಂಡಿದ್ದಾವೆ. ಇಲ್ಲಿ ವಿಜಯೋತ್ಸವ ಆಚರಣೆ ಆಯಿತು. ನಿಜವಾಗ್ಲೂ ಕೂಡ ನಾವು ಕೂಡ ಪಕ್ಕಾ RCB ಅಭಿಮಾನಿನೇ. ಆದರೆ ಇಂತಹ ಒಂದು ದುರಂತ ಏನಿದೆಯಲ್ಲ, ಇದು ನಡಿಬಾರ್ದಾಗಿತ್ತು. ಆದರೆ ನಡೆದು ಹೋಗಿದೆ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಇಂತಹ ಈವೆಂಟ್ಗಳಿಗೆ ಪರ್ಮಿಷನ್ ಕೊಡುವಂತಹ ಮುಂಚೆ ಪೂರ್ವಾಪರ ಅವಲೋಕಿಸ್ಕೋಬೇಕಾಗತ್ತೆ. ಎಷ್ಟು ಜನ ಸೇರ್ತಾರೆ ಅನ್ನೋ ಒಂದು ಅಂದಾಜು ಕೂಡ ಇದ್ದೇ ಇರುತ್ತೆ. ಆದರೆ ಇದನ್ನೂ ಕೂಡ ಮೀರಿ ಪೊಲೀಸರ ಮೇಲೆ ಒತ್ತಡವನ್ನು ಹೇರಿ ಈ ರೀತಿಯಾದಂತಹ ದುರಂತಕ್ಕೆ ಕಾರಣವಾಗಿದ್ದು ಸರ್ಕಾರ. ಸದ್ಯಕ್ಕೆ ಸರ್ಕಾರದಿಂದ ಪ್ರೆಸ್ ಮೀಟ್ ಆಗಿರ್ಬೋದು, ಏನೇ ಬೇಕಾದರೂ ನಡೆಸ್ಬೋದು, ಸಾಂತ್ವನವನ್ನು ಹೇಳ್ಬೋದು, ಪರಿಹಾರ ಕೊಡ್ಬೋದು. ಅದೆಲ್ಲವೂ ಕೂಡ ವೇಸ್ಟು. 11 ಜನ ಮೃತಪಟ್ಟಿದ್ದಾರೆ. ಅವರ ಜೀವ ಏನಿದೆ, ಅವ್ರ ಜೀವ ವಾಪಸ್ ಬರೋದಿಲ್ಲ. ಒಟ್ಟಾರೆ ಇವತ್ತಿನ ಒಂದು RCBಯ ವಿಜಯೋತ್ಸವ ಏನಿದೆ ಅದು ನಿಜವಾಗ್ಲೂ ಕೂಡ ತುಂಬ ಕರಾಳ ದಿನ ಇತಿಹಾಸದಲ್ಲಿ ಸೇರುವಂತಹ ಒಂದು ಈವೆಂಟು. ಆದರೆ ಈ ಒಂದು ಈವೆಂಟ್ನ ಆಸ್ವಾದಿಸುವಂತಹ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಬಂದಂತಹ 11 ಮಂದಿ ಮೃತಪಟ್ಟಿರುವಂಥದ್ದು ನಿಜವಾಗ್ಲೂ ಕೂಡ ಇದು ದುಃಖಕರ ಸಂಗತಿ. ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸದೇ ಇರಲಿ ಅಂತ ನಾವು ಕೂಡ ದೇವರಲ್ಲಿ ಬೇಡ್ಕೊಳ್ಳೋಣ. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.